ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ದಿನಾಂಕ ಮಾರ್ಚ್ 17. ನಮಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾಳೆ. ಹಂಗೆ ಮತ್ತು ನಮ್ಮ ತೋಟದಲ್ಲಿ ಪುಟ್ಟದಾಗಿ ಮುನಿಯಪ್ಪನ ಮಾಡ್ತಾಯಿದ್ದೀವಿ. ಮತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ಹಂಗೆ ಹೋಗ್ತಾ ದಾರಿಯಲ್ಲಿ ಕೇಕ್ ಎಲ್ಲಾದರೂ ಸಿಗುತ್ತಾ ಅಂತ ನೋಡಿಕೊಂಡು ತೊಗೊಂಡೋಗೋಣ ಅಲ್ಲೇ. ಪಾಪ ನಮ್ಮ ಅಜ್ಜಿ ಮಾರ್ನಿಂಗೇ ಫೋನ್ ಮಾಡಿದರು ಬೇಗ ಬನ್ನಿ ಅಂತ. ಆದರೆ ನಾವು ಹೋಗೋಷ್ಟರಲ್ಲಿ ಲೇಟ್ ಆಗೇ ಬಿಡ್ತು. ಇದ್ರ ಮೇಲೆ ನೇಮ್ ಬರ್ಕೊಡ್ಬೇಕು, ಅಪ್ಪು ಅಂತ ಬರ್ಕೊಡಿ. ಒಂದು ಹಂಗೆ ಒಂದು ಪುಟ್ಟದ ಆರ್ಟ್ ಹಾಕಿ ನೋಡಿ, ಇಲ್ಲೋ ಹಾಕಿದಾರೆ ಅಪ್ಪು ಫೋಟೋ. ಅಲ್ಲಿ ಕಾಯ್ತವ್ರೆ. ಇಲ್ಲಿ ನೋಡಿದ್ರೆ ಲೇಟ್ ಆಗ್ತಾ ಐತೆ ಫ್ರೆಂಡ್ಸ್. ಇನ್ನೂ 1 ಅವರ್ ಅಂದರು. ಇವಾಗ ಇರೋ ಕೇಕ್ನೇ ತೊಗೊತಾ ಇದ್ದೀವಿ. ಅದಕ್ಕೆ ಆ್ಯಕ್ಚುಲಿ ಫಸ್ಟ್ ಬೇರೆ ಕೇಕ್ ಸೆಲೆಕ್ಟ್ ಮಾಡಿದ್ದೆ, ಬಟ್ ಅದು ಸ್ವಲ್ಪ ಚಿಕ್ಕದಾಯಿತು. ಮತ್ತು ಎಲ್ಲರೂ ಇರ್ತಾರಲ್ವಾ, ಚಿಕ್ಕ ತಗೊಂಡೋಗಿ ಯಾರಿಗೆ ಕೊಡೋಣ ಅಂತ ಹೇಳಿ ನೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡದೇ ಇರಲಿ ಅಂತ ತೊಗೊಳ್ತಾ ಇದ್ದೀನಿ. ಇವಾಗ ಬೀಳ್ಸೋರೆ. ನಮ್ಮ ತೋಟಕ್ಕೆ ರೀಚ್ ಆದ್ವಿ. ಬಂದೈರೆ ಅಂತಂಗೆ ನಾನು ಬಿಟ್ಟು ಹೆಂಗೆ ಹೋಗ್ತಾವಳೆ. ನಾನೇ ತಗೊಂಡೋಗ್ಬೇಕೆಲ್ಲ. ನಮ್ಮಮ್ಮ ಕೇಕ್ ತರೋದು ನೋಡಿ, ಹಂಗೆ ಅಪ್ಪು ಫೋಟೋ ತೊಗೊಂಡು ಬರೋದಲ್ವಾ ಅಂತ ಹೇಳ್ತಿದ್ದಾರೆ ನೋಡಿ. ನೀನೇ ಪೇಂಟ್ ಮಾಡಮ್ಮ, ನೀನೇ ಇಲ್ವಾ? ನಮ್ಮಮ್ಮ ನಾವು ಕೇಕ್ ತೊಗೊಬಂದಿದ್ರೆ ಫೋಟೋ ಇಲ್ವಾ ಅಂತ ಐತೆ ನೋಡ್ರಿ. ಅದು ಕೇಕ್ ಮೇಲೆ ಫೋಟೋ ಹಾಕ್ಸ್ಕೊಬರ್ಬೇಕೆ ನಾನು. ಹೌದಾ ಅಮ್ಮ, ಅಣ್ಣ ಅಂಕಲ್ ಕೇಕ್ ಇಲ್ಲ ಅಂತ ಇನ್ನೂ 1 ಅವರ್ ಬಿಟ್ಬಿಟ್ಟು ಬರ್ರಿ ಅಂತ ಹೇಳ್ತಿದ್ರು. ಆದ್ರೂ ತಗೊಂಬಂದಿದ್ದೀವಿ. ಅವರು ಅಪ್ಪು ಫ್ಯಾನ್ ಅವರು. ಅವ್ರು ಬರೆಯಲ್ಲ ಅಂದರು ನೋಡು. ಓಪನ್ ಮಾಡು. ಆಮೇಲೆ ಕಳ್ದ ನೆನ್ನೆ ಇದಕ್ಕೆ ಅಂತ ಕೆಲಸ ಮಾಡಿದೆ. ಇವತ್ತು ಜೀವಿ ಬರ್ತಡೇಲಿ ಇದು ಏನು ಮಾಡೋದು, ಕೋತಿ ಅಡ್ಡ ಬಂತು ಅಂತ ಬಿಚ್ಚಿ ಇಟ್ಬಿಡ್ತೀವಿ. ಇದು ಇಲ್ಲ ಓಡಾಡ್ಸಿದೆ 2-3 ಸಲ ಓಡಾಡ್ಸಿದೀವಿ. ಬಂದು ಕ್ಯಾಸ್ ಅಂದ್ರಕ್ಕೆ ಮತ್ತೆ ತಗೊಂಡು ಅಲ್ಲಿ ಕೋತಿಗಳು ಜಾಸ್ತಿ ಅವೆ. ಅಕ್ಕ ಬರ್ಲಿಲ್ವಾ? ಈಗ ಸೈಡಲ್ಲಿ ಪ್ಲಾಸ್ಟರ್ ಹಾಕೊಂಡು ನೋಡು. ನೀವು ಯಾರ್ಯಾರು ಅಪ್ಪು ಫ್ಯಾನ್ಸು ಯಾರಾದರೂ ಇದ್ದೀರಾ? ಎಲ್ಲರೂ ಅಪ್ಪು ಫ್ಯಾನ್ಸ್. ನೀವು? ನಾನು ಇವ್ರು ಫಸ್ಟ್ ಟೈಮ್ ನೋಡ್ತಿರೋದು ಇವತ್ತು. ನಿನ್ನ ಫ್ರೆಂಡ್ ಅಮ್ಮಮ್ಮ? ನನ್ನ ಫ್ರೆಂಡ್ ಮಂಜು ಅಂತ. ಮಂಜುಳ ಆಂಟಿ. ಇವರು ಮಂಜು, ನನ್ನ ಓಲ್ಡ್ ಫ್ರೆಂಡ್. ಇವಳು ಸುನೀತಾ, ಗೊತ್ತಲ್ಲ, ನಂದು ಅರ್ಧ. ಎಲ್ಲಿರ್ತೀರ ನಾನು ಅಲ್ಲಿರ್ತಾಳೆ ಅವಳು. ಇನ್ನೊಬ್ಳು ಬರ್ತಾಳೆ ಶೀಲಾ ಅಂತ. ಅವಳ ಕಡೆಯಿಂದ ಒಂದು ಅಪ್ಪ ಮೇಲೆ ಹಾಡು ಹೇಳ್ಸೋಣ. ಸರಿ. ಓಕೆ. ವಾವ್. ಬೆಳಗಿಂದ ಇವತ್ತು ಫುಲ್ ಎಲ್ಲ ಇದೆ ಅಂತ ಕೇಕು ಖಾಲಿ ಆಗ್ಬಿಟ್ಟು ಮತ್ತೆ ಮಾಡಿಸ್ತಾ ಇದ್ರು. ಯಾವ ಬೇಕ್ರಿಲ್ಲಪ್ಪ? ನಮ್ಮ ಮನೆ ಹತ್ರ ಅಲ್ಲೇ ತಂದೆ. ಅಲ್ಲಿ ಬೇಡ, ಅಲ್ಲಿ ಇವಾಗಲೇ ಬೇಡ ಇರೋ, ಪೂಜೆ ನೋಡ್ಕೊ ಬರ್ತೀನಿ. ಹಾಡು ನೋಡ್ತತ ಅವಳ್ದು. ಅಲಂಕಾರ ಯಾರು ಮಾಡಿದ್ದು? ನಮ್ಮ ಆಂಟಿ ಅಲಂಕಾರ. ಅದಕ್ಕೆ ಬಂದಿಲ್ಲ ಪಾಪ, ಇಲ್ಲಾಂದ್ರೆ ಬಂದ್ಬಿಟ್ಟವಳು. ಇವಾಗ ಎಬ್ಬುಲಿ ಎಲ್ಲಿ ಕಾಣೆಯಾಗಿದ್ದೀರಾ? ಇನ್ನು ಸ್ವಲ್ಪ ಹೊತ್ತಿದ್ರೆ ಪೇಪರ್ಗೆ ಹಾಕ್ಸೋಣ ಅನ್ಕೊಂಡಿದ್ವಿ. ಬರ್ತಾವಳೆ ತಲೆ ಗಂಟೆ ಹಾಕಂತ ಮಲ್ಕೊಂಡಿದ್ದ. ಬಾ, ಇಲ್ಗೆ ನೆರಳೈತೆ. ಯಾಕೆ, ಏನಾಯ್ತು? ಏನಂದೆ ನೀನು? ಜೀತ ನಡ್ಕೊಬತ್ತಾಳ.
ತಾತ ಇಲ್ಲಿಂದ ಗಾಡಿಗೆ ಬರೋಕೇನೆ ಹೇಳ್ತಿದ್ಲು, ಈ ಬಿಸಿಲಾಗ ನಂಗೆ ಕಾಲೇಜ್ಗೆ ಹೋಗಲ್ಲ ಅಂತಂದ್ರೆ ಅಲ್ಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ. ತಾತ ನೋಡ್ ತಾತ 12 ಗಂಟೆ ಕಾಲೇಜ್ ಮಾಡಿರೋದ ಯಾರು ನಾನು ಅದಕ್ಕೆ ಹೋಗಲ್ಲ ಬಿಸಿಲು ಅಂತ ನನ್ನ ತಂಗಿ ಕಾಲೇಜ್ಗೆ ಹೋಗಲ್ವಂತೆ. ಬಿಸಿಲು ತಾತ ಇದು. ತಾತ ಮ್ಯಾಚ್ ಬಾಕ್ಸ್ ಕೊಡು. ಆ ದೀಪದಲ್ಲಿ ಹಚ್ಕೊಳಕ. ಹ್ಞೂ ಅದಕ್ಕೇನೆ ಕೊಡು. ನೀರಲ್ಲಿ ಹಚ್ಚು ಆಮೇಲೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದಾರಲ್ವಾ. ಇದೇನಂದರೆ ಇದೇ ಮುನಿಯಪ್ಪನ ಪೂಜೆ ಅಂತ. ಇದು ನಮ್ಮ ತೋಟದಲ್ಲಿ ವರ್ಷನೂ ಮಾರ್ಚ್ ತಿಂಗಳಲ್ಲಿ ಮಾಡ್ತೀವಿ. ಮತ್ತು ಒಬ್ರೊಬ್ಬರು ಇದನ್ನ ನಾನ್ ವೆಜ್ ಸಹ ಮಾಡ್ತಾರೆ. ಬಟ್ ನಮ್ಮ ತೋಟದಲ್ಲಿ ನಾನ್ ವೆಜ್ ಎಲ್ಲ ಮಾಡಲ್ಲ, ಬರೀ ವೆಜ್ ಮಾತ್ರ ನಾವು ಮಾಡೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬರಲ್ವಂತ ಅದು ಇಲ್ಲಿಲ್ಲ. ನಮ್ಮ ತಾತ ನಮ್ಮ ಡೂಡು ಕೇಳ್ತಾಯಿದ್ರು, ಯಾಕೆಂದರೆ ಡೂಡು ಪೂಜೆಗೆ ಬಂದಿರಲಿಲ್ಲ. ಅವ್ರು ವರ್ಕಿಗೆ ಹೋಗಿದ್ರಲ್ವ, ರಜಾ ಕೇಳಿದ್ರಂತೆ, ಅದಕ್ಕೂ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಪಾಡಿ ಅವ್ರ ಕೆಲ್ಸಕ್ಕೆ ಹೋದ್ರು. ಅದನ್ನೇ ನಮ್ಮ ತಾತನೂ ಅಜ್ಜಿ ಎಲ್ಲರೂ ಕೇಳ್ತಾವ್ರೆ ಎಲ್ಲಿ ಡೂಡು ಬಂದಿಲ್ಲ ಅಂತ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಏನೋ ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡ್ತಿದ್ರಲ್ಲ, ಏನೇನು ಮಾಡಿದ್ದಾರೆ ಅಂತ ನೋಡೋಕ್ಕೆ ಅಂತ ಹೊರಟೆ. ಆಮೇಲೆ ಬೇಕಾದ್ರೆ ಕೇಳಿಸ್ಕೋಣ. ಸಾವು ಬೇಳೆ ಸಾರು ಅಜ್ಜಿ. ಹಪ್ಪಳ ಎಲ್ಲ ಮುಗ್ದೋಯ್ತಾ? ಇಲ್ಲಿಲ್ಲ, ಸುಡ್ತಾ ಇಲ್ವಾ? ಪಾಯಸ ರೆಡಿ ಆಗಿದೆ. ಇದು ತರಕಾರಿ ಮತ್ತು ಸ್ವಲ್ಪ ಕಾಳುಗಳು ಮಿಕ್ಸ್ ಮಾಡಿರ್ತಾರಲ್ಲ ಹಾಕ್ಬಿಟ್ಟು ಎಲ್ಲ ಫುಲ್ ಬಿಸಿ ಬಿಸಿ ಇತ್ತು. ಏನು ಮುಟ್ಟಿದ್ರು ಸುಟ್ಟೋಗ್ತಾ ಇತ್ತು. ನನ್ನ ಫ್ರೆಂಡಿಗೆ ಹೇಳಿದೆ ಬರ್ತೀನಿ ಅಂದರು, ಇಲ್ಲ ಸುಡ್ತಾವಿನ್ನು. ಹೇಳಿ ಮಮ್ಮಿ. ಎಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಸ್ನೇಹಿತರೆಲ್ಲ ಬಂದು ಮಾಡ್ಕೊಂಡು ಹೋಗಿ. ಕಾಯಿ ತುರಿತಾರದು ಕಷ್ಟಪಟ್ಟು ಅಡುಗೆ ಮಾಡೋದು ತೋರಿಸೆ. ಅದನ್ನ ಅಜ್ಜಿ ಮಾಡಿರೋದು, ನೀನೇನಲ್ಲ. ಹೌದಾ? ನನ್ನ ಮಗಳು ಮಧ್ಯಾಹ್ನ ಬಂದಿದ್ದಾಳೆ, ಮನೆ ಯಜಮಾನಿ ಈಗ ಬಂದು ಅಡುಗೆ ಮಾಡ್ತಾವಳೆ ಅಂತ ಹೇಳಿ. ಅಲ್ಲ ಕೇಳ, ಅಲ್ಲ ಏನಂತ ಹೇಳ್ದಮ್ಮ, ಅಲ್ಲಿ ಕೇಳಮ್ಮ ನಮ್ಮ ಅಜ್ಜಿನ. ಅಜ್ಜಿ ಕರೆಕ್ಟಾಗಿ ಹೇಳೈತೆ. ನೀನು ಇವಾಗ ಬಂದಿದ್ರೆ 2 ಗಂಟೆಗೆ ಬಂದು ಅಡುಗೆ ಬೆಳಗ್ಗೆನೇ ಫೋನ್ ಮಾಡಿದ್ದು. 1 ಗಂಟೆ ಅಲ್ಲ, ಎಷ್ಟು 10 ಗಂಟೆ 9 ಗಂಟೆಯಿಂದ ಫೋನ್ ಮಾಡಿರೋದು, ಬಂದಿರೋದು 12 ಗಂಟೆಗೆ. ಇಲ್ಲಿ ಬೀಳ್ಸೋಗೋಳದಮ್ಮ ಕೇಕ್ನ. ನಮ್ಮ ಇಷ್ಟಷ್ಟೇ ವಿಡಿಯೋ ಮಾಡ್ಕೊಡು, ಒಂದೇ ಒಂದು ವಿಡಿಯೋ. ನಾನು ಕಾಯಿ ತಿಳ್ತಾ ಇದ್ದೀನಿ, ಸೌತೆಕಾಯಿ ಇಡ್ತಾ ಇದ್ದೀನಿ, ನಾನು ಮೊಬೈಲ್ ನೋಡ್ತಾ ಇದ್ದೀನಿ. ಮಂಜು ನಮ್ಮ ಕಾಯಿ ತುಳಿಯೋದು ನೋಡ್ತಾ ಇದ್ದೆ. ಇವ್ರು ನೋಡ್ತಾ ರೀಲ್ಸ್ ಮಾಡ್ತಾ ಇದ್ದಾರೆ. ಕಾಯಿ ಹೆಂಗೆ ತುಳಿತಾವ್ರೆ ಅಂತ ವೀಕ್ಷಣೆ ಮಾಡಿ ಹೇಳ್ತಾವ್ರೆ, ಹಿಂಗೆ ತುರಿಬೇಕಕ್ಕ ಅಂತ. ಓಕೆ. ಈ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ನನ್ನ ತಂಗಿ ಒಬ್ಳು ಸೋಂಬೇರಿ ಅಲ್ಲಿ ಹೋಗಿ ಮಲ್ಕೊಂಡವಳೆ. ಬಂದು ಅವಳಿಗೆ ಒಂದು ಏನಾದ್ರು ತಿನ್ನಕೊಡೋಣ ಪಾಪಚ್ಚಿ. ನೆನ್ನೆ ಎಲ್ಲ ಫುಲ್ ತೋಟದಲ್ಲಿ ಮನೆ ಹತ್ರ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾಳಲ್ಲ, ಫುಲ್ ಅವಳಿಗೆ ಮೈಕೈ ನೋವಾಗ್ಬಿಟ್ಟಿತ್ತಂತೆ. ಪಾಪ ಮಲ್ಕೊಂಡಿದ್ಲು ಹೋಗಿ. ಏನು ಕೆಲಸ? ಐಸ್ ಕ್ರೀಮ್ ಅನ್ಕೊಂಬ. ಓ ಐಸ್, ಈ ಬಿಸಿಲಲ್ಲಿ ನಾನು ಐಸ್ ಕ್ರೀಮ್ ತರೋ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಆಗಿರಲ್ಲ ಅದು. ತಂಗಿ ನೀರು ತಗೊಬರ್ತಾಳ ಬರತ್ತಾರಲ್ವ ಅಂತ ಸುಮ್ಮನೆ ಹೇಳ್ದೆ ನೀರು ತಗೊಂಬಾರೆ ಅಂತ. ತೊಡ್ತೋಳು ಪರವಾಗಿಲ್ಲ, ನಿಮ್ಮ ಮೇಲೆ ಚೂರಾದ್ರೂ ಪ್ರೀತಿ ಐತೆ. ಬತ್ತವಳೆ ಪರವಾಗಿಲ್ಲ, ಪ್ರೀತಿ ಇದೆ ನನ್ನ ತಂಗಿಗೆ. ಈಗ ಅಡುಗೆ ಎಲ್ಲ ರೆಡಿ ಆಗಿತ್ತಲ್ಲ, ಮತ್ತು ಊಟಕ್ಕೆ ಸ್ವಲ್ಪ ಜಾಸ್ತಿ ಜನಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಸಾಂಬಾರೆಲ್ಲ ಕರೆಕ್ಟಾಗಿದೆಯಾ ಅಂತ ನಮ್ಮಮ್ಮಂಗೆ ಚೆಕ್ ಮಾಡೋಕೆ ಕೊಟ್ಟಿದ್ದಾರೆ. ಈ ಥರ ನಮ್ಮಮ್ಮ ಕಂಡುಹಿಡಿಯೋದಲ್ಲಿ ಮೀನ್ಸ್ ನಮ್ಮಮ್ಮಂಗೆ ಅಡುಗೆ ಎಲ್ಲ ಆದಮೇಲೆ ಫಸ್ಟ್ ನಮ್ಮ ಅಜ್ಜಿ ತೊಗೊಂಡು ಬಂದು ನಮ್ಮಮ್ಮಂಗೆ ಕೊಡೋದು. ನಮ್ಮಮ್ಮ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇನ್ನೂ ಏನಾದರೂ ಹಾಕಬೇಕು ಅನ್ನೋಂಗಿದ್ರೆ ಎಲ್ಲ ಹೇಳ್ತಾರೆ. ಅದಕ್ಕೆ ಫಸ್ಟ್ ನಮ್ಮ ಅಜ್ಜಿ ನಮ್ಮಮ್ಮಂಗೆ ತಂದು ಕೊಡ್ತಾರೆ. ನಮ್ಮಮ್ಮ ಇವಾಗೆಲ್ಲ ಟೇಸ್ಟ್ ಮಾಡಿ ಕರೆಕ್ಟಾಗಿದೆ, ಇನ್ನೇನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ, ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ಅದನ್ನೇ ನಮ್ಮ ಅಜ್ಜಿ ಕಾಯ್ತಾವ್ರೆ ರಿವ್ಯೂಗೋಸ್ಕರ. ತಗೊಳ್ಳಿ, ಚಿಪ್ಸ್ ಐತೆ.
ಅಲ್ಲ ಇಲ್ಲಿ ಯಾರು ಕೊಡಲ್ಲ, ಏನ್ ಬೇಕಾದ್ರೂ ತಾನು ತಿನ್ಬೇಕು. ಒಂದು ನಿಮಿಷ ಕಾಯ್ದ್ರೆ ಕೇಕು. ಇವ್ರು ರೀಲ್ಸ್ ಮುಗಿಯೋವರೆಗೂ ಕಟ್ ಮಾಡಲ್ಲ. ಕ್ಯಾನ್ಸಲ್ ಆಯ್ತು ಅಂತ ಇವಾಗ ಊಟಕ್ಕೆ ರೀಲ್ಸ್ ಮಾಡೋದು, ಊಟ ಆದ್ಮೇಲೆ ರೀಲ್ಸ್ ಮಾಡೋಣ. ಇನ್ನೂ ಐತಾ ಜೀವ ಐತೆ ಅದಕ್ಕಿನ್ನು. ಹ್ಞೂ ಮಮ್ಮಿ. ಏನಾಗಲ್ಲ ಬಿಡಜ್ಜಿ, ಅದು ಪ್ರಸಾದ ಥರ ತೆಗಿ. ಏನು ಮಾಡಿದ್ಯಾ? ನಮ್ಮ ಅಜ್ಜಿ ಅನ್ನಕ್ಕೆ ಕಡಲೆಬೇಳೆ ಹಾಕೈತೆ. ಹ್ಞೂ ಕಲಿಸ್ಬೋದಿತ್ತು ಮುಂಚೆ, ಬಟ್ ಈಗ ಟೈಮ್ ಆಗೋಯ್ತು. ಇರಮ್ಮ ಎಲ್ಲ ಮಿಕ್ಸ್ ಆಗುತ್ತೆ. ಇಲ್ಲ ತಿಂತಾ ಇಲ್ಲ ಕೂಡ ಹಾಕ್ತೀನಿ ಸೈಡಲ್ಲಿ ಐತೆ. ಎಂಜಾಯ್ ಎಂಜಾಯ್. ಉಪ್ಪಿನಕಾಯಿ ಹಾಕಿರಾ? ನಮ್ಮ ಅಜ್ಜಿ ಕೇಳ್ತಾ ಐತೆ ಊಟ ಹೆಂಗಿದೆ ಅಂತ ಎಲ್ಲರೂ. ನಾನು ಯಾಕೆ ಏನಾಯ್ತು? ಅವಳಿಗೆ ಎ ಸಿ ಬೇಕಂತೆ ನೋಡಲ್ಲ. ಫ್ಯಾನು ನಾನೇನೋ ಕೇಳ್ತಾ ಇರೋದ್ರೆ ಫ್ಯಾನ್ ಎಲ್ಲಿ ಅಂತ. ಇರುವೆಗಳು ಅಷ್ಟು ದೂರ ನಮ್ಮ ಮಮ್ಮಿ ಎಲ್ಲಿ ಇಲ್ಲ. ನನ್ನ ಅರ್ಶಿನ ಕುಂಕುಮ ಇಟ್ಕೊಂಡು ಓಡಾಡಿಸ್ತಾವ್ರೆ ತಗೊಂಡಂಗೆ. ನೆಕ್ಸ್ಟ್ ಈಗ ಊಟ ಎಲ್ಲ ಮುಗೀತಲ್ವಾ, ಸ್ವಲ್ಪ ಅರ್ಶಿನ ಕುಂಕುಮ ಕೊಟ್ಟು ಹಂಗೆ ಇವತ್ತು ಅಪ್ಪು ಅವ್ರ ಬರ್ತಡೇ ಅಲ್ವಾ, ಕೇಕ್ ಕಟ್ ಮಾಡೋಕ್ಕೆ ಪ್ಲೇಸ್ ಎಲ್ಲ ಚೆನ್ನಾಗಿರೋದು ಒಂದೇ ಕಡೆ ಒಂದೇ ಸಲ ಅಲ್ಲೇ ಕುತ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಒಂದು ಕಡೆ ಬಿಸಿಲೈತೆ, ಒಂದು ಕಡೆ ನೆರಳು, ಆ ಥರ. ಅದಕ್ಕೆ ಇವಾಗ ಒಂದು ಜಾಗ ನಮ್ಮಮ್ಮ ಫೈನಲ್ ಮಾಡೈತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಒಂದು ಜಾಗ ಸೆಟ್ ಮಾಡಿ ನನ್ನ ತಂಗಿದಿರನ್ನ ಕರಿತಾ ಇದ್ದೀನಿ. ಅವ್ರು ಬರ್ತಾ ಇಲ್ಲ, ಯಾಕೆಂದರೆ ನಾನು ಅವ್ರಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೆ ಇವಾಗ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಅಪ್ಪು ಸರ್ ಬಗ್ಗೆ ಇವ್ರಿಗೆಲ್ಲ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಣ ಅಂತ. ಅದು ನಮ್ಮಮ್ಮ ಎಲ್ಲರನ್ನೂ ಕರಿತೈತೆ ಬನ್ನಿ ಅಂತ. ಆ ನಿಮಿಷ ಊಟಕ್ಕೆ ಇಕ್ಕಿದ್ರಲ್ಲ, ಅವ್ರು ಅಲ್ಲಿ ನೋಡ್ಕೊತಾ ಇದ್ರು. ಮತ್ತು ಅವ್ರಿಗೇನಾದರೂ ಬೇಕಾದರೆ ಬಡಿಸ್ಬೇಕಲ್ವ, ಸೊ ಅದಕ್ಕೆ ಅವ್ರು ಅಲ್ಲೇ ಇದ್ದರು. ನಾವು ಈ ಕಡೆ ಸ್ವಲ್ಪ ಇವ್ರಿಗೆ ಊರ್ದೆಲ್ಲ ಊಟ ಮುಗ್ದಿತ್ತಲ್ವ, ಅರ್ಶಿನ ಕುಂಕುಮ ಕೊಡೋಣ ಅಂತ ಈ ಕಡೆ ಬಂದ್ವಿ. ಹಂಗೆ ಇವರೆಲ್ಲ ಅಪ್ಪು ಫ್ಯಾನ್ಸ್ ಅಲ್ವಾ ಅಂತೇಳಿ ಸ್ವಲ್ಪ ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೆ. ಬರಲಿಲ್ಲ ಅಂದರೆ ಮಮ್ಮ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಅಪ್ಪು ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಯಾರಾದರೂ ಆನ್ಸರ್ ಮಾಡ್ತೀರಾ ಅಂತ. ಸರಿ, ನಾ 3 ಕ್ವಶನ್ 4 ಕ್ವಶನು. ಹಾಂ ನನ್ನನ್ನು ಕೇಳ್ಬೇಡ. ಹಾಂ ಸರಿ. ನಮ್ಮ ಅಜ್ಜಿನೂ ಜಾಯ್ನ್ ಆಗ್ತೈತೆ. ತೆಗ್ದೆ ಹೇಳು. ಮಮ್ಮಿ ನಿನ್ ಫೋನ್ ಕೊಡು. ಇವರೇ ಬರ್ಬೇಕು. ಅವರೆಲ್ಲ ಕ್ಯಾಮ್ರಾ ಶೈ. ಎಲ್ಲಿಂದ ಬರ್ಡೇ ಮಮ್ಮಿ ಇವತ್ತು? ಹೌದಾ? ಮೆಸೇಜ್ ಮಾಡು. ಫಸ್ಟ್ ಕ್ವಶನ್ನು ಅಪ್ಪು ಅವ್ರ ಬಗ್ಗೆ. ಅಪ್ಪು ಮತ್ತು ಅವರ ಪಪ್ಪ ರಾಜ್ಕುಮಾರ್ ಅವರು ಇಬ್ಬರು ಸೇರ್ ಮಾಡಿರೋ ಮೂವಿ ಯಾವುದು? 2 ಆದರೂ ಹೇಳ್ಬೇಕು ಮಿನಿಮಮ್. ಚಲಿಸುವ ಮೋಡಗಳು. ಹಾಂ, ಸ್ವಲ್ಪ ಜೋರಾಗಿ ಹೇಳಿ. ರಾಯರು ಅದೇ ಬಂದು ರಾಘವೇಂದ್ರ ಹಾಡು ಹೇಳ್ತಾರಲ್ಲಮ್ಮ, ಯಾವ್ದು? ವಸಂತ ಗೀತೆ. ಚಲಿಸುವ ಮೋಡಗಳು. ವಾ, 3-4 ಹೇಳಿದೀವಿ. ಬೆಂಕಿ ನೀವೆಲ್ಲ ಬಿಡಿ. ನಾವೇ ರಾಯರದೊಂದು ವೇಷ ಹಾಕಂದ್ರೆ ಏನಮ್ಮ. ವೆಯ್ಟ್. ಚಲಿಸುವ ಮೋಡಗಳು. ಯಾರಿವನು. ಮತ್ತೆ ಪುನೀತ್ ಅವ್ರದ್ದು ಸೆಕೆಂಡ್ ಮೂವಿ ಹೇಳಿ ನೇಮ್. 5 ನಿಮಿಷಕ್ಕೆ ಹೇಳ್ತಿದ್ದೀರಾ? ಒಟ್ಟು ಟೋಟಲ್ ಮೂವೀಸ್ ಎಷ್ಟು ಅವ್ರದ್ದು? 26 ಬ್ರೋ ಆಲ್ಮೋಸ್ಟ್ 25. ಮುಂಚೆ ಇವಾಗ ರೀಸೆಂಟಾಗಿ ಮಾಡಿದ್ದು ಅದು. ಇದು ಮ್ಯಾಮ್, ಅದು ಮೂವಿ ಇಲ್ಲ, ಡಾಕ್ಯುಮೆಂಟ್ರಿ. ಆಯ್ತು. ಅಪ್ಪು ಅವರು ರಾಜ್ಕುಮಾರ್ ಅವ್ರಿಗೆ ಎಷ್ಟನೇ ಮಗ? ಅಲ್ಲ, 5ನೇದು 6ನೇದು. 5ನೇದು. ಪರವಾಗಿಲ್ಲ, ಎಲ್ಲರೂ ಆನ್ಸರ್ ಮಾಡಿದ್ದೀರಾ. ಕೇಕ್ ಕಟ್ ಮಾಡಿ ಇವಾಗ.
ಕೇಕ್ ಕಟ್ ಮಾಡಿಸ್ತಿರ್ಲಿಲ್ವಾ? ಏನು ಗೊತ್ತಾ, ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲರೂ ಫಸ್ಟ್ ಮೂವಿ ನೆನ್ಪಿಟ್ಕೊಂಡಿರ್ತಾರೆ, ಸೆಕೆಂಡ್ ಮೂವೀಸ್ ಯಾರೂ ನೆನ್ಪಿಟ್ಕೊಂಡಿರಲ್ಲ ಅಂತ ಆ ಕ್ವಶನ್ ಕೇಳಿದೆ. ಬಟ್ ಇವರು ನಾನಿನ್ನು ಕ್ವಶನ್ ಕೇಳಿ ಮುಗಿಸೋ ಅಷ್ಟರಲ್ಲಿ ಆನ್ಸರ್ ಮಾಡಿಬಿಟ್ಟಿದ್ರು. ಇರ್ಲಿ ಮಮ್ಮ. ಆಯ್ತಮ್ಮ, ಹಚ್ರಿ ಹಚ್ರಿ. ಮಕ್ಳು ಹೇಳ್ದಂಗೆ ಕೇಳ್ಬೇಕೀಗ. ಆಯ್ತು, ಹಾಡಾಕ್ಬೇಕು ನಮ್ಗೆ. ಹಾಡಾಕ್ತಾ ಕೇಕ್ ಕಟ್ ಮಾಡಲ್ಲ. ಅಲ್ಲ ನೀವೆಲ್ಲ ತಿಳ್ಕೊಂಬಿಟ್ಟಿದ್ದೀರಲ್ಲ ಅಂತ ಶಾಕ್ ಆಯ್ತು. ನಾನು ಗೆಸ್ ಮಾಡಲ್ಲ ಅನ್ಕೊಂಡಿದ್ದೆ. ನಾವು ಅವ್ರ ಅಭಿಮಾನಿ, ಅಪ್ಪಟ ಅಭಿಮಾನಿಗಳು. ಒಬ್ಬೊಬ್ರು ಎದ್ರುಕೊಂಡೇ ಬರಲಿಲ್ಲ ಕ್ವಶನ್ಸ್ ಕೇಳ್ತೀಯ ಅಂತ. ಹೌದಾ? ಯಾರ? ಹೇಳಂಗಿಲ್ಲ. ಕೊಳ್ಳಿ ಕಾಣಿಸಲ್ಲ. ಹ್ಯಾಪಿ ಬರ್ಡೇ ಪುನೀತ್. ಹ್ಯಾಪಿ ಬರ್ಡೇ ಪುನೀತ್. ಹ್ಯಾಪಿ ಬರ್ಡೇ ಪುನೀತ್ ಸರ್. ಹ್ಯಾಪಿ ಬರ್ಡೇ ಅಪ್ಪು. ಬನ್ನಿ ಏನಂದರೆ ಈಗ ಕೇಕ್ ಕಟ್ ಮಾಡಬೇಕಾದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿರೋ ಹಾಡುಗಳೆಲ್ಲ ಹಾಕಿದ್ವಿ. ಬಟ್ ಏನಾಯಿತು ಅಂದರೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಲ್ವಾ, ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿ ರಿಮೂವ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಅಪ್ಪು ಸರ್ ಅಂದರೆ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ. ನಮ್ಮ ಅಜ್ಜಿಯಿಂದ ಹಿಡ್ದು ನನ್ನ ತಂಗಿವರೆಗೂ ಇಷ್ಟ, ನನ್ನ ತಮ್ಮಗಳಿಗೂ ಅಷ್ಟೇ ತುಂಬ ಇಷ್ಟ. ಅದೇ ರೀತಿ ನೋಡಿ ಏನು ಕೋಇನ್ಸಿಡೆನ್ಸು, ನಮ್ಮ ಮಮ್ಮಿ ಫ್ರೆಂಡ್ಸು ಅಷ್ಟೇ, ಅವ್ರಿಗೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಅಂತೆ. ಅವರೆಲ್ಲ ನಾನು ಆನ್ಸರ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಶಾಕ್ ಆಯಿತು. ಕ್ವಶನ್ ಕೇಳಿ 1 ಸೆಕೆಂಡು ಆಗಿಲ್ಲ ಗುರು, ಎಷ್ಟು ಬೇಗ ಆನ್ಸರ್ ಮಾಡ್ತಾಯಿದ್ರು ಅಂದರೆ ನಾನು ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಆ್ಯಡ್ ಮಾಡಬೇಕಿತ್ತು. ಮುಂಚೆನೇ ಪ್ಲ್ಯಾನ್ ಮಾಡಿದ್ದಿದ್ರೆ ಹೆಂಗೋ ಆಗ್ತಿತ್ತು. ಬಟ್ ನಾನು ಅಲ್ಲಿ ಹೋದಾಗ ಸುಮ್ಮನೆ ಏನು ಕೇಕ್ ಕಟ್ ಮಾಡೋದು, ನೋಡೋಣ ಇವರೆಲ್ಲ ಫ್ಯಾನ್ಸ್ ಅಂತ ಹೇಳ್ತಿರ್ತಾರಲ್ಲ, ಎಷ್ಟು ಕ್ವಶನ್ಸ್ ಎಲ್ಲ ಗೊತ್ತಿರುತ್ತೆ, ಎಷ್ಟು ಆನ್ಸರ್ ಮಾಡ್ತಾರೆ ಅಂತ. ಬಟ್ ಎಲ್ಲರೂ ನಾನು ಪ್ರೋಗಳು, ಮೀನ್ಸ್ ಅಂದರೆ ಅಪ್ಪು ಸರ್ ಅಂದರೆ ಎಷ್ಟಿಷ್ಟ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆಲ್ಲ. ನನ್ನ ಪ್ರಕಾರ ಅಪ್ಪು ಸರ್ನ ಯಾರೂ ಸಹ ಹೇಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ಅಷ್ಟೇ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಮತ್ತು ಅವ್ರ ನಗು ಏನು ಸ್ಮೈಲ್ ಗೊತ್ತಾ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ನಮ್ಮಮ್ಮಂಗೆ ಅಭಿ ಮೂವಿ ಅಂದರೆ ತುಂಬ ಇಷ್ಟ ಅಂತೆ. ನಿಮಗೆಲ್ಲ ಯಾವ ಮೂವಿ ಇಷ್ಟ ಆಗುತ್ತೆ ಅಪ್ಪು ಸರ್ದಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅವ್ರದ್ದು ಯಾವ್ಯಾವ ಮೂವಿ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೀರಾ ಅಂತ ತಿಳಿಸಿ, ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಮೂವಿ ಇಷ್ಟ ಅಂತ. ನಾಯಿಗೊಂದು ಸ್ವಲ್ಪ ಹಾಕಿ. ಎಲ್ಲರಿಗೂ ಹಾಕ್ತೀವಿ. ಹ್ಯಾಪಿ ಬರ್ಡೇ ಅಪ್ಪು. ನೀನು ಹಂಗೆ ಹೇಳು. ವ್ಲಾಗ್ ಮಾಡಕ್ ಇವ್ರ ಕೈ ಕೊಟ್ರೆ ಮುಗೀತು. ಮುಗೀತು, ನೀವು MB ಎಲ್ಲ ಮುಗೀತು. ಇದನ್ನು ಹಿಂಗೆ ಬರುತ್ತೆ ಬೇಕಿರ ನೋಡು. ಫೇಮಸ್ ಆಗ್ತೀನಿ ಈಗಲೇ, ಫೇಮಸ್. ಏ ನೋಡಿ ಗೈಸ್, ನೋಡಿ ಗೈಸ್, ಬಂದಿದ್ದೀನಿ ನೋಡಿ ಗೈಸ್. ಅಪ್ಪು ಬರ್ಡೇ. ಅಪ್ಪಗೋಸ್ಕರ ರಕ್ತ ಸುರಿಸಿದೀನಿ ಇವತ್ತು. ಏನು ಮಾಡ್ಬೇಕು ಮಮ್ಮ? ಈಗ ಕೇಕ್ ಕಟ್ ಮಾಡಿದ್ದೆಲ್ಲ ಆಯ್ತಲ್ವಾ, ನಮ್ಮಮ್ಮನ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ವರ್ಷ ಆದಮೇಲೆ ಸಿಕ್ಕಿದ್ರಲ್ವ, ಎಲ್ಲ ಮುಂಚೆನೇ ನಮ್ಮಮ್ಮ ಒಂದು ರೀಲ್ ಸೇವ್ ಮಾಡ್ಕೊಂಡಿತ್ತು, ಅದು ಮಾಡೋಣ ಅಂತ. ಇವಾಗ ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸರಿ ಮಾಡಿ ಇವಾಗ ಬೇಗ. ಒಂದ್ಸಲಿ ರೀಲ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ, ಎಲ್ಲ ಮರ್ತೋಗಿರ್ತೀರಾ. ನಮ್ಮಂತಿದ್ದೋ ನೀನು ಅಲ್ಲೇ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ. ಅಂದರೆ ಇದು ಹಳೇ ಸಾಂಗು, ರಾಜ್ಕುಮಾರ್ದು ಅನಿಸುತ್ತೆ ಇದು. ಅದನ್ನು ಟ್ರೈ ಮಾಡ್ತಿದ್ದಾರೆ ಮಾಡೋಕ್ಕೆ, ಬಟ್ ಇವ್ರಿಗೆ ಬರ್ತಾ ಇಲ್ಲ. ಬಟ್ ಆ ಸಾಂಗ್ ತುಂಬ ಇಷ್ಟ ಆಗಿದೆ. ಮಮ್ಮಿನೂ ಯಾವತ್ತೂ ಈ ಥರ ರೀಲ್ಸ್ ಎಲ್ಲ ಮಾಡಿಲ್ಲ, ಬಟ್ ಇವತ್ತು ಮಾಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆ, ನೀನು ನೋಡ್ತಾ ಇರು ಅಂತ ಹೇಳಿದ್ರು. ಸೊ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬರು ಸರಿ ಮಾಡಿದ್ರು, ಒಬ್ಬರು ಮಿಸ್ಟೇಕ್ ಮಾಡ್ತಾಯಿದ್ರು. ಪಾಪ ಅವ್ರು ಹೇಳ್ಕೊಡೋರಂತೂ ಸಾಕಾಗೋಯ್ತು. ಅವರೊಂದು ಹೇಳ್ಕೊಟ್ರೆ ಇವರೊಂದು ಮಾಡ್ತಿದ್ದಾರೆ. ಫೈನಲಿ ಎಲ್ಲರೂ ಒಂದು ರೀಲ್ಸ್ ಮುಗಿಸಿದ್ರು ಮಾಡಿ. ಎಷ್ಟೊತ್ತಾಯ್ತು, ಸುಸ್ತಾಗ್ತಾಯ್ತು. ಅಯ್ಯೋ
ಕಾಯ್ದು ಸಾಕಾಯ್ತು ನಮ್ಮಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅದೇ ಫ್ರೆಂಡ್ಸ್ ಬಂದವಳೆ ಬೆಂದು ಆಳೆ ಜಾಸ್ತಿ ಇಷ್ಟ ಆಗೈತಿ ಇವತ್ತು ಕಂಡವಳು ನೋಡಾಗ ಅವಳೆ ಅಮ್ಮೂಲೆಗಿರೋಳು ನನ್ನ ಫ್ರೆಂಡ್ ಕಾಣೆಯಾಗಿಲ್ಲ ಈಗ ಸಿಕ್ಕವಳೆ ಅಮ್ಮೂಲೆಗೆ ಅವಳೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಅದೇ ಅವಳೆ ಕಿವಿ ನೀರು ಕುಟ್ಕೊಳ್ಳೋದು ಅಲ್ವೇನಾ ನನ್ನ ಮಮ್ಮಿ ಬಡಿಸ್ತೀನಿ ನಮ್ಮಮ್ಮ ನಮ್ಮ ಅಮ್ಮನ ಫ್ರೆಂಡ್ಸ್ ಬಂದಿದ್ರಲ್ವಾ ಅವ್ರನ್ನ ಬಿಟ್ಟು ಬರಕ್ಕೆ ಹೋಗಿದ್ರು. ನಾನು ಅವ್ರು ಬಂದಮೇಲೆ ಊಟ ಮಾಡೋಣ ಒಟ್ಟಿಗೆ ಅಂತ ವೆಯ್ಟ್ ಮಾಡ್ಕೊಂಡು ಕುಂತ್ಕೊಂಡಿದ್ದೆ. ಸ್ವಲ್ಪ ಸುಸ್ತಾದಂಗೆ ಆಗ್ಬಿಟ್ಟು ನನ್ನ ತಂಗಿ ಎಲ್ಲ ಹಾಕಿ ಚಿತ್ರಾನ್ನ ಫೋಟೋ ತಕೊಳಕಳು ನಾನು ಬೇಗ ತಗೊಂಬರ್ರಿ ನನಗೆ ಬೇಬೆ ತಾಂಬರ್ರಿ ಹಪ್ಳ ತಾಂಬರ್ರಿ ಬಾ ಎಲ್ಲ ತಂದಿಕ್ರೆ ಸೂಪರ್ ಪಾಯಸ ಚೆನ್ನಾಯ್ತಾ? ನಮ್ಮ ಅಜ್ಜಿ ಸಖತ್ತಾಗೆ ಮಾಡ್ತಿತ್ತು, ಮಾಡಿದ್ರೆ ಚೆನ್ನಾಗೇ ಮಾಡುತ್ತೆ. ಒಂದು ಮೆಣಸಿನ್ಕಾಯಿ ಬಜ್ಜಿ ಏನು ಇಷ್ಟಿಷ್ಟಪ್ಪ ಈಗ ಹಪ್ಪಳ ನೋಡ್ರಿ. ಹಪ್ಪಳ ಪಾಪ ಏನೇ ಹಪ್ಪಳಗಳು ಇಷ್ಟಿಷ್ಟ ಬೆಜ್ಜಿದ್ದ ಇಷ್ಟೇ ನಂಗೆ ಚಿತ್ರಾನ್ನ ಆಳುಗಾಕ ನಾನು ಬೇಡ ಚಿತ್ರಾನ್ನ ತಗೊಂತೀನಿ ಸಾಕು. ಟೇಸ್ಟ್ ಮಾಡು ಚೂರು ಸಾಕು ನನ್ನ ತಂಗಿ ಇವತ್ತು ಏನೋ ಪರವಾಗಿಲ್ಲ ಎಲ್ಲ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್. ಅವೇ ಅಮ್ಮ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ಅವಳು ಏನು ಮಾಡೋದು ಸರಿ ಕಣಮ್ಮ, ಈಗ ನಾನು ಮಾತಾಡಲ್ಲ. ಓಪನ್ ಮಾಡಿ ನೋಡು. ಆ್ಯಕ್ಚುಲಿ ನೆನ್ನೆ ನನ್ನ ತಂಗಿ ಬರ್ತಡೇ ಇತ್ತು, ಅದಕ್ಕೋಸ್ಕರ ನಮ್ಮ ಅಮ್ಮನ ಫ್ರೆಂಡ್ ಇವತ್ತು ಹೆಂಗೋ ಬಂದಿದ್ದೀನಲ್ಲ ಅಂತ ಒಂದು ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ರು. Birthday gift. ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ವಿ ತೋಟದಲ್ಲೇ. ಇನ್ನು ಸಂಜೆ ಆಯ್ತಲ್ವ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಹೊರಡಕ್ಕೆ. ನಮ್ಮಮ್ಮ ನೋಡಿ ಪಾಪ ಎಷ್ಟು ಸಲ ಟ್ರೈ ಮಾಡಿದ್ರು ಅವರು ಮತ್ತು ಅವ್ರ ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೆ, ಬಟ್ ಅವ್ರಿಗೆ ಬರ್ತಾನೆ ಇಲ್ಲ ಪಾಪ. ಅದಕ್ಕೆ ಬೇಜಾರಾಗಿ ನನಗೆ ರೀಲ್ಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಬಾಯ್ ಬಾಯ್. ನಮ್ಮ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ಅನ್ನ ಜಾಸ್ತಿ ಮಾಡಿಬಿಟ್ಟವ್ರೆ. ಫೈನಲಿ ಎಷ್ಟೊತ್ತಾಯ್ತಮ್ಮ? ಸಂಜೆ 6:42. ಸೊಳ್ಳೆಗಳು ತಿಂತಾವೆ. ನಮ್ಮನ್ನ ರೀಲ್ಸ್ ಮುಗಿಲಿಲ್ಲ, ನಮ್ಮನ್ನ ರೀಲ್ಸ್ ನೋಡ್ಬೇಕು ನೀವೆಲ್ಲ. ಅಮ್ಮ ಸಖತ್ತಾಗಿ ಮಾಡಿದೆ ರೀಲ್ಸ್. ಮಾತಾಡ್ಸಲ್ಲ ಹಂಗಾರೆ ಕೂತ್ಕೊಳ್ಳೋ, ಮಾತಾಡ್ಸಿ ಹಾಕಲ್ಲ ಅಂತ ಹೇಳ್ತೀನಿ ಅಷ್ಟೇ. ಹಾಕಲ್ಲ ಫ್ರೆಂಡ್ಸ್. ಬಾಯ್ ಬಾಯ್. ತೋಟಕ್ಕೂ ತೋಟದಲ್ಲಿರೋ ಜನಗಳಿಗೂ ಇಬ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.